ಗಣೇಶ ಓಡೋಗ್ತಿರ್ಬೇಕಾದ್ರೆ ಅವನ್ ತಾನೇ ಏನು ಬಾಲ ಬೇಕು ಅಂತ ಹೇಳಿ ಇದು ಮಾಡೋದು. ಎಲ್ಲರ ಮಲ್ಲೂ ಕಡ್ಬಿನ ತಪ್ಪಲಿ ಮಾಡಿದ್ರೆ ನಮ್ಮನೇಲಿ ಹಂದಿ ತಂದು ಮಾಡ್ತಿದೀವಿ ಅಲ್ಲ ಪಪ್ಪ. ಇದು ನೋಡಕ್ ಮತ್ತೆ ಚೋಟವಾಗಿದೆ, ಖಾರ ಮತ್ತೆ ತುಂಬಾ ಘಾಟ ಆಗಿರುತ್ತೆ. ಅಕ್ಕಿ ರೊಟ್ಟಿ ಪೋರ್ಕು. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪೃಥ್ವಿ. ಇವತ್ತಿನ ತನಕ ನಾನು ಸ್ಕಿನ್ ಕೇರ್ ಅದೆಲ್ಲ ಲಾಗ್ ಮಾಡ್ತಾ ಇದ್ದೆ. ಇವತ್ತು ನಮ್ಮ ಮಲ್ನಾಡ್ ಸ್ಟೈಲಲ್ಲಿ ಹಂದಿ ಕರಿನ ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ 2 kg ಮಟನ್ ತೊಗೊಂಡಿದ್ವಿ. ಅದರಲ್ಲಿ ಮಿಕ್ಸಲ್ಲಿ 1 kg ಮಟನು, 1 kg ಲಿವರು ಅದನ್ನೆಲ್ಲ ತೊಗೊಂಡ್ಬಿಟ್ಟು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಅದಕ್ಕೆ ನೀವು ಒಂದು ರುಚಿ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು 1/4 ಗಂಟೆ ಬೇಯಕ್ಕೆ ಇಟ್ಕೊಳ್ಳಿ. ಬೇಯ್ದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಮತ್ತೆ ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಕೊಳ್ಳಿ. ಅದರಲ್ಲಿ ನೀರೆಲ್ಲ ಹಿಂಗಬೇಕು. ಆಮೇಲೆ ಇವಾಗ ಖಾರಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ, ಬನ್ನಿ. ಅಲ್ಲಿರೋದು 2 kg ಮಟನು. 2 kg ಮಟನ್ಗೆ 1 ಕಪ್ಪಷ್ಟು ಜೀರಿಗೆ ಮೆಣಸಿನ್ಕಾಯಿ. ಇದರಲ್ಲಿ ಗ್ರೀನ್ ಕೂಡ ಬರುತ್ತೆ, ಇದು ವೈಟು, ನಮ್ಮಲ್ಲಿ ವೈಟ್ ಇರೋದು. ಇದು ನೋಡೋಕೆ ಮಾತ್ರ ಇಷ್ಟು ಚೋಟವಾಗಿದೆ, ಖಾರ ಮಾತ್ರ ತುಂಬಾ ಘಾಟಾಗಿರುತ್ತೆ. 1 ಕಪ್ಪಷ್ಟು ಜೀರಿಗೆ ಮೆಣಸಿನ್ಕಾಯಿ. ಇದಂದರೆ ನಿಮ್ಮಲ್ಲಿ ಇಲ್ಲ ಅಂದರೆ ನಾರ್ಮಲ್ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಶುಂಠಿ, ಇನ್ನು ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ, ಆಮೇಲೆ 4 ಈರುಳ್ಳಿ, 1 ಕಟ್ಟು ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ನ ಮಾಡ್ಕೊಳ್ಳೋಣ, ಬನ್ನಿ. ಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸಾಂಬಾರು ಸೊಪ್ಪು ಇದನ್ನೆಲ್ಲ ಹಾಕಿಬಿಟ್ಟು ಗ್ರೈಂಡ್ನ ಮಾಡ್ಕೊಬೇಕು. ಬೇರೆಯವರು ಬೇರೆ ಥರ ಮಾಡ್ತಾರೆ, ಬಟ್ ನಮ್ಮ ಚಿಕ್ಕಮಂಗ್ಳೂರು ಮಲೆನಾಡು ಸೈಡವರು ಈ ಥರ ಮಾಡ್ತಾರೆ. ಇನ್ನು ಬೇರೆಯವರು ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ನ ಹಾಕಿ. ಇದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಗ್ರೈಂಡ್ನ ಮಾಡ್ಕೋಬೇಕು. ಅಂದರೆ ತುಂಬ ತೆಳು ಆಗಬೇಕು ಪೇಸ್ಟು, ತರಿ ಮಾಡ್ಕೊಬೇಡಿ, ತೆಳು ಆಗಬೇಕು ಪೇಸ್ಟು. ಒಂದ್ಸಲ ನೀಟಾಗಿ ರುಬ್ಕೊಂಡು ಆಮೇಲೆ ಒಂದು ರುಬ್ಬೆಲ್ಲ ಆದಮೇಲೆ ಮತ್ತೆ ಒಂದು ಸ್ವಲ್ಪ ಅರ್ಧ ಲೋಟ ನೀರು ಹಾಕ್ಬಿಟ್ಟು ರುಬ್ಕೊಳ್ಳಿ. ಅವಾಗ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಈ ಥರ ನಾವು ಮಾಡೋದ್ರಿಂದ ಫೋರ್ಕ್ ಅಂದು ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ. ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇನ್ನೊಂದು ಕಡೆಗೆ ಒಂದು ಸ್ಟವ್ನ ಹಚ್ಚಿಬಿಟ್ಟು ಅದಕ್ಕೊಂದು ಬಾಳನ್ನ ಇಟ್ಬಿಟ್ಟು ಅದಕ್ಕೊಂದು 1/4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಪುಡಿ ಹಾಕ್ಕೊಂಡು ಆಮೇಲೆ ಸಾಂಬಾರು ಪುಡಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಂದು ಬಣ್ಣ ಬರೋ ತನಕ ನೀಟಾಗಿ ಹುರ್ಕೊಬೇಕು. ನೀವು ಖಾರನ ನೋಡಿಬಿಟ್ಟು ಹಾಕ್ಕೊಳ್ಳಿ. ಮೊದಲಿಗೆ ನಾವು ಮೆಣಸಿನ್ಕಾಯಿ ಹಾಕಿರ್ತೀವಿ, ಸೊ ಹಾಗಾಗಿ ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ. ನೀಟಾಗಿ ಕಂದು ಬಣ್ಣ ಥರ ಹುರ್ಕೊಂಬಿಟ್ಟು ಈಗ ಚಿಕನ್ ಬೆಂದಾಗಿದೆ, ಅದಕ್ಕೆ ನಾವು ಖಾರನ ಹಾಕ್ಕೊಳ್ಳಿ. ಏನು ನಾವು ಖಾರ ರುಬ್ಬಿರ್ತೀವೋ ಆ ಖಾರನೂ ಹಾಕ್ಕೊಂಬಿಟ್ಟು ಮತ್ತು ಖಾರ ಪುಡಿ ಸಾಂಬಾರು ಪುಡಿ ಹುರಿದಿರ್ತೀವಲ್ಲ ಆ ಖಾರ ಪುಡಿ ಸಾಂಬಾರು ಪುಡಿನೂ ಕೂಡ ನೀಟಾಗಿ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ಮಿಕ್ಸ್ ಎಲ್ಲ ಆದಮೇಲೆ ಒಂದು 10 ಮಿನಿಟ್ಸ್ ನೀಟಾಗಿ ಬೇಯಕ್ಬಿಟ್ಟು. ಇದು ತುಂಬಾ ಬೇಯಬೇಕು ಅಂದರೆ, ಹಾಗಾಗಿ ತುಂಬ ಹೊತ್ತು ಹಿಡಿಯುತ್ತೆ ಇದು ಬೇಯೋಕ್ಕೆ. ಸೊ ಬೇಯ್ದೆಲ್ಲ ಆದಮೇಲೆ ಒಂದು 1/4% 1/2% ಬೆಂದಾದಮೇಲೆ ಏನು ಬ್ಲೆಡ್ನ ತಂದಿರ್ತೀವೋ ಆ ಬ್ಲೆಡ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು 1/4 ಗಂಟೆ. ಆಮೇಲೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಇದಕ್ಕೆ ಮಟನಿಗೆ ಅಕ್ಕಿ ರೊಟ್ಟಿ ಬೆಸ್ಟ್ ಕಾಂಬಿನೇಷನ್. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಅಕ್ಕಿ ರೊಟ್ಟಿ ಪೋರ್ಕು.